ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಪ್ರಶ್ನೆ ಸರಳ ಅಂತ ನನ್ನ ಹಳೆಯ ಕ್ಲೈಂಟು. ಅವರು ಯಾವಾಗಲೂ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಕ್ಕೆ ಅಂತೇಳಿ ಬರ್ತಾ ಇರಬೇಕಾದ್ರೆ ಪದೇ ಪದೇ ಮಾತಾಡಬೇಕಾದ್ರೆ, ಮೇಡಮ್ ನಾವು ಇದನ್ನೆಲ್ಲದನ್ನು ಅನುಭವಿಸ್ತಾ ಇರ್ತೀವಲ್ಲ, ನಮ್ಮದು ಯಾವುದೋ ಒಂದು ಹಳೆ ಜನ್ಮದ ಕರ್ಮ ಏನಾದರೂ ಇರ್ಬೋದು, ಈ ಕರ್ಮದಿಂದ ಈ ಥರ ಒಂದು ಸಮಸ್ಯೆಗಳು ಆಗುತ್ತಾ, ಈ ಕರ್ಮದಿಂದ ಕೈಮದ್ದನ್ನು ಕೂಡ ಹಾಕ್ತಾರಾ, ಮಾಟಮಂತ್ರಗಳನ್ನೆಲ್ಲ ಮಾಡ್ತಾರಾ, ಅಥವಾ ನಾವು ಯಾರ್ದಾರು ಒಂದು ಋಣ ತೀರಿಸ್ಬೇಕಾದ್ರೆ ಮತ್ತೆ ಮರುಜನ್ಮ ಎತ್ತಿ ಬರ್ತೀವ? ಇದು ನಾನು ಕೆಲವು ಕಡೆಯಲ್ಲೆಲ್ಲ ಕೇಳಿದ್ದೀನಿ. ಇದು ನಿಜನಾ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದರು. ನೋಡಿ, ಕರ್ಮ ಅಂತಂದರೆ ನಾವು ಸಾಮಾನ್ಯವಾಗಿ ಹೇಳೋದಾದರೆ ಕೆಲಸ ಅಂಥೇಳಿ. ನಾವು ಭೂಮಿಗೆ ಯಾವ ಬೀಜವನ್ನು ಹಾಕ್ತೀವೋ ಅದೇ ಮೊಳಕೆ ಆಗಿ ಮರವಾಗಿ ನಮಗೆ ಆ ಒಂದು ಫಲವನ್ನು ಹೇಗೆ ನೀಡುತ್ತೋ ಅದೇ ಥರನೇ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಒಳ್ಳೆಯ ಫಲಗಳು ಸಿಗುತ್ತೆ. ಕೆಲವೊಂದು ಕೆಟ್ಟ ಕೆಲಸವನ್ನು ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ದುಃಖ, ದೂರು, ಈ ಜಗಳ, ಕಣ್ಣೀರು ಈ ಥರ ಸಿಗ್ತಾ ಹೋಗುತ್ತೆ. ಅದೇ ಪ್ರಕಾರವಾಗಿ ಈ ಒಂದು ಪ್ರಾರಬ್ಧ ಕರ್ಮ ಅನ್ನೋದೇನಿರುತ್ತಲ್ಲ, ಈಗ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಮಿ ಕರ್ಮಗಳು ಅಂತ ಏನಿರುತ್ತಲ್ವ, ನೀವು ಯಾವುದೋ ಒಂದು ಹಳೆಯ ಜನ್ಮದಲ್ಲಿ ಕೂಡಿಟ್ಕೊಂಡು ಬಂದಿರತಕ್ಕಂಥ ಕರ್ಮ, ಈಗ ಪುಣ್ಯನೂ ಹೆಂಗೆ ಕೂಡಿಟ್ಕೊಂಡು ಬಂದಿರ್ತೀರಲ್ಲ ಅದೇ ಪ್ರಕಾರವಾಗಿ ಕರ್ಮ ಅನ್ನೋದನ್ನು ಕೂಡ ಅಷ್ಟೇ ಕೂಡಿಟ್ಕೊಂಡು ಬಂದಿರ್ತೀರ. ಇಂದು ಮಾಡಿದಂತಹ ಕರ್ಮದ ಫಲ ಆಗಿರ್ಬೋದು, ಮುಂದೆ ಭವಿಷ್ಯದಲ್ಲಿ ಸಿಗುವಂತಹ ಒಂದು ಕರ್ಮದ ಫಲ ಆಗಿರ್ಬೋದು, ಅದು ನೀವು ಒಳ್ಳೇದು ಮಾಡಿದ್ರೆ ಒಳ್ಳೆಯದೇ ಸಿಗ್ತಾ ಹೋಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದೇ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಕೆಲವೊಂದು ಕರ್ಮಗಳು ಏನಾದರೂ ಇತ್ತು ಅಂದ್ರೂ ಕೂಡ ಈ ಪ್ರಕಾರವಾಗಿ ಕಾಡುವಂಥದ್ದನ್ನು ಕೂಡ ಅದು ಸತ್ಯ ಆಗಿರುತ್ತೆ. ಎಷ್ಟೋ ಜನರ ಜೀವನದಲ್ಲೂ ಕೂಡ ಅಷ್ಟೇ ಆ ವ್ಯಕ್ತಿ ಈ ಜನ್ಮದಲ್ಲಿ ಎಷ್ಟೇ ಒಳ್ಳೆಯರಾಗಿದ್ರು ಕೂಡ ಯಾವುದಾದ್ರೂ ಒಂದು ರೀತಿಯಾಗಿ ಸಮಸ್ಯೆ ಉಂಟಾಗ್ತಾ ಇರುತ್ತೆ. ಬರೀ ಮದ್ದಿಡಿನೇ ಅಂತಲೇ ಅಲ್ಲ, ಅವ್ರಿಗೇನೋ ಒಂದು ಫೈನಾನ್ಷಿಯಲಿ ಸಮಸ್ಯೆ ಇರ್ಬೋದು, ಆರೋಗ್ಯದ ಸಮಸ್ಯೆ ಇರ್ಬೋದು, ಮನೆಯಲ್ಲಿ ಕುಟುಂಬ ಇದ್ರೂ ಕೂಡ ಅಲ್ಲಿ ನೆಮ್ಮದಿಯಾಗಿ ಇರೋದಕ್ಕೆ ಆಗ್ತಾ ಇರೋದಿಲ್ಲ. ಇಂತಹ ಒಂದು ಕೆಲವೊಂದು ಸಮಸ್ಯೆಗಳು ಹೊತ್ತು ತಂದಿರ್ತಾರೆ. ಅಂದರೆ ಆ ಒಂದು ಫಲ ಏನಿರುತ್ತೆ ಅಲ್ವಾ, ಅದು ಯಾರೇನು ಮಾಡೋಕ್ಕಾಗಲ್ಲ, ಅನುಭವಿಸ್ಲೇಬೇಕಾಗುತ್ತೆ. ಆಗ ಕೆಲವೊಂದು ಕರ್ಮಗಳ ಒಂದು ಹಬೆಯನ್ನು ನಾವು ಕಂಟ್ರೋಲಿಗೆ ತರಬಹುದು. ತರ್ತಾ ಏನಾಗುತ್ತೆ, ಆ ಕರ್ಮ ಕಟ್ಟಿಂಗ್ ಅಂತ ಏನಿರುತ್ತಲ್ವ ಅದನ್ನು ನಾವು ಮನಸ್ಸಿನ ಮುಖಾಂತರವಾಗಿ ತೆಗೆದಾಕ್ಬೋದು. ಸೊ ಹಾಗಾಗಿ ನಾನು ಕೆಲವರಿಗೆಲ್ಲ ಟ್ರೀಟ್ಮೆಂಟ್ ಜೊತೆನಲ್ಲೂ ಕೂಡ ತುಂಬ ಕೌನ್ಸಿಲಿಂಗ್ ಕೊಡ್ತಾ ಇರ್ತೀನಿ. ಅದನ್ನು ಯಾರು ತಗೊಳ್ತಾರೋ ಅಂದರೆ ಅವರು ಜೀವನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗಂತೂ ತುಂಬ ಚೆನ್ನಾಗಿ ರಿಸಲ್ಟು ಬರುತ್ತೆ. ಹಿಂಗೆ ಬಂದು ಹಿಂಗೆ ಹೋದ್ವು, ಹಿಂಗೆ ಅಮೌಂಟ್ ಕೊಟ್ಟವು, ಮತ್ತು ಹೇಳಿದ್ದನ್ನೇನು ಫಾಲೋ ಮಾಡಲಿಲ್ಲ, ಈ ಥರ ಎಲ್ಲ ಇರುವಂಥ ವ್ಯಕ್ತಿಗಳಿಗೆಲ್ಲ ಏನೂ ಕೂಡ ರಿಸಲ್ಟ್ ಬರಲ್ಲ. ಏನೋ ಒಂದು ಸ್ವಲ್ಪ ರಿಸಲ್ಟ್ ಬರ್ಬೋದು ಅಷ್ಟೇ. ಯಾವುದೇ ವಿಷಯ ಆಗಲಿ ಅದನ್ನು ನಾವು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ. ಅಳವಡಿಸಿಕೊಂಡಿದ್ದಾದಮೇಲೆ ನಮಗೆ ಅದು ರಿಸಲ್ಟ್ ಬರ್ತಾ ಹೋಗುತ್ತೆ. ಈಗ ನಾವೊಂದು ಎಕ್ಸಾಮ್ಗೆ ಏನೋ ಒಂದು ಎಕ್ಸಾಮ್ ಕಟ್ಟಿರ್ತೀವಿ ಅಂತ ತಿಳ್ಕೊಳ್ಳಿ. ನಾನು ಎಕ್ಸಾಮ್ ಕಟ್ಬಿಟ್ಟಿದ್ದೀನಿ, ಇನ್ನೇನು ಪರೀಕ್ಷೆ ಬಂತು, ನಾವು ಹೋಗಿ ಬರೆದ್ರೆ ಆಯಿತು ಅಷ್ಟೇ ಅಂತೇಳ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಅದಕ್ಕೆ ನಾವು ಪ್ರಿಪೇರ್ ಆಗಬೇಕು. ಏನು ಕ್ವಶನ್ ಬರ್ಬೋದು, ಏನೇ ಕ್ವಶನ್ ಬಂದ್ರೂ ಕೂಡ ನಾನು ಅದಕ್ಕೆ ಆನ್ಸರ್ ಮಾಡೋ ಅಂತಹ ಒಂದು ಕೆಪಾಸಿಟಿಯನ್ನು ನಾವು ಬೆಳೆಸ್ಕೋಬೇಕಾಗುತ್ತೆ. ಆ ಥರ ಬೆಳೆಸ್ಕೊಂಡಾಗ ನಮಗೆ ಪರೀಕ್ಷೆ ಬರೆದಿದ್ದಾದ್ಮೇಲೆ ನಾವು ಪಾಸು ಫೇಲ್ ಆಗ್ತೀವಿ ಅಂತೇಳಿ ಗೊತ್ತಾಗುತ್ತಲ್ಲ, ಅದೇ ಥರನೇ ಇದು ಒಂದು ಜೀವನ ಅನ್ನೋದನ್ನು ಕೂಡ ಒಂದು ಪರೀಕ್ಷೆ. ಈಗ ಮಾಡಿದ್ದನ್ನ ಮಾರಾಯ ಅಂತ ಹೇಳ್ತಾರಲ್ಲ, ಈ ಒಂದು ಗಾದೆನೂ ಕೂಡ ಇದಕ್ಕೆ ಅನ್ವಯ ಆಗುತ್ತೆ. ಇದ್ರೂ ಇರ್ಬೋದು, ಹೋದ ಜನ್ಮದಲ್ಲಿ ಏನಾದರೂ ಒಂದು ಸಮಸ್ಯೆ ಏನಾದರೂ ಮಾಡಿರ್ತೀರಾ ಅಂತ ತಿಳ್ಕೊಳ್ಳಿ. ಅಂತಹ ವ್ಯಕ್ತಿಗಳು ನಿಮಗೆ ಈ ಜನ್ಮದಲ್ಲೂ ಕೂಡ ಅಷ್ಟೇ ಕಾಡ್ತಾರೆ. ಆ ಒಂದು ಋಣವನ್ನು ತೀರಿಸಲೇಬೇಕಾಗುತ್ತಲ್ವ. ಇದು ಸುಮ್ಮನೆ ಸಾಮಾನ್ಯವಾಗಿ ಮಾತಾಡೋ ಅಂಥದ್ದಲ್ಲ, ಇದು ಪ್ರಕೃತಿಯಲ್ಲಿ ನಡೀತಿರ್ತಕ್ಕಂತಹ ಒಂದು ಕ್ರಮಬದ್ಧವಾಗಿರ್ತಕ್ಕಂಥ ನಿಯಮನೆ ಅಂತಲೂ ಹೇಳ್ಬೋದು. ಪ್ರತಿಯೊಬ್ಬರೂ ಲೈಫಲ್ಲೂ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂತಹ ಒಂದು ಕರ್ಮದ ಋಣವನ್ನು ತೀರಿಸಲೇಬೇಕು. ಆ ಕರ್ಮ ಯಾವ ಥರ ಅಂತ ಅಂದರೆ ಅದು ಒಳ್ಳೆಯ ಕರ್ಮನಾದರೂ ಆಗಿರ್ಬೋದು, ಕೆಟ್ಟ ಕರ್ಮನಾದ್ರೂ ಕೂಡ ಆಗಿರ್ಬೋದು. ಈಗ ನೀವು ಅನುಭವಿಸುವಂತಹ ಕೆಲವೊಂದು ಸಮಸ್ಯೆಗಳನ್ನು ಕೂಡ ಅಷ್ಟೇ ನೀವು ಹೊತ್ತು ತಂದಿರ್ತೀರ. ಕೆಲವೊಂದು ಋಣಗಳನ್ನು ಕೂಡ ತೀರಿಸಲೇಬೇಕಾಗುತ್ತೆ. ನೋಡಿದ್ರಲ್ಲ, ಇವತ್ತಿನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.